ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ಶೇಪ್ಸ್ನ ಏರಿಯಾ ಅಂದರೆ ಏರಿಯಾಸ್ ಆಫ್ ಶೇಪ್ಸ್ ಅಂತ ಹೇಳಿದ್ರೆ ರೆಕ್ಟ್ಯಾಂಗಲ್ಸು, ಹಾಗೆಯೇ ಮತ್ತೊಂದು ಶೇಪ್ ಯಾವುದು ಟ್ರಯಾಂಗಲ್ಸು, ಅದ್ರ ಜೊತೆಗೆ ಪ್ಯಾರಲೋಗ್ರಾಮ್ಸ್, ಹಾಗೆಯೇ ಟ್ರಾಪಿಚಿಯಮ್ ಅಂತಕ್ಕಂತಹ ಶೇಪ್ಸ್ಗಳೇನು ಬರ್ತಾವಲ್ವಾ, ಇಷ್ಟು ಶೇಪ್ಸ್ಗಳ ಏರಿಯಾವನ್ನು ಕಂಡುಹಿಡೀಲಿಕ್ಕೆ ಕೆಲವು ಸೂತ್ರಗಳು ಬರ್ತವೆ. ಆ ಸೂತ್ರಗಳನ್ನು ಬಳಸ್ಕೊಂಡು ಈ ಎಲ್ಲ ಶೇಪ್ಗಳ ಆಕೃತಿಗಳ ಏರಿಯಾವನ್ನು ಕಂಡುಹಿಡೀಲಿಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಆಕೃತಿಗಳ ಏರಿಯಾವನ್ನು ಕಂಡುಹಿಡಿಯೋದಕ್ಕೆ ಸಂಬಂಧಪಟ್ಟ ಹಾಗೆ GPSTR ಮತ್ತು HSTR ಪರೀಕ್ಷೆಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಸಾಮಾನ್ಯವಾಗಿ ಈ ಒಂದು ಆಕೃತಿಗಳ ಏರಿಯಾವನ್ನು ಕಂಡುಹಿಡೀಲಿಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಇಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಎಲ್ಲ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಸೊಲ್ಯೂಷನನ್ನು ಕಂಡುಹಿಡಿಬೇಕಾದ್ರೆ ನೀವು ಸೂತ್ರಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಆ ಸೂತ್ರಗಳನ್ನು ಬಳಕೆ ಮಾಡಿಕೊಂಡು ಸುಲಭವಾಗಿ ಈ ಆಕೃತಿಗಳ ಏರಿಯಾವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏರಿಯಾಸ್ ಆಫ್ ಶೇಪ್ಸ್ ಅಂತ ಹೇಳಿ ಇಲ್ಲಿ ನೀವು ಪ್ರಮುಖವಾಗಿರುವಂಥ ಕೆಲವು ಏರಿಯಾಸ್ಗಳನ್ನು ನೋಡೋದಾದರೆ ರೆಕ್ಟ್ಯಾಂಗಲ್ ಬರುತ್ತೆ, ಅದರ ಜೊತೆಗೆ ಟ್ರಯಾಂಗಲ್ ಅಂತಕ್ಕಂಥದ್ದು ಮತ್ತೊಂದು ಶೇಪು, ಹಾಗೆಯೇ ಪ್ಯಾರಲೋಗ್ರಾಮ್ ಅಂತಕ್ಕಂಥ ಮತ್ತೊಂದು ಶೇಪ್ ಬರುತ್ತೆ, ಅದರ ಜೊತೆಗೆ ಟ್ರಾಪಿಜಿಯಮ್ ಅಂತಕ್ಕಂಥವು. ಈ 4 ಶೇಪ್ಸ್ಗಳೇನಾಗಿದ್ದಾವೆ ಅಲ್ಲಿ ಇರುವಂಥ ನಂಬರ್ ಆಫ್ ಸೈಡ್ಸಿನ ಆಧಾರದ ಮೇಲೆ ಇವುಗಳಿಗೆ ನಾವು ಹೆಸರನ್ನು ಕೊಟ್ಟಿದ್ದೀವಿ. ಆಮೇಲೆ ಆ ಸೈಡ್ಸ್ಗಳ ಕ್ಯಾರೆಕ್ಟರ್ ಏನು ಅನ್ನೋದ್ರ ಆಧಾರದ ಮೇಲೆ ಪ್ರಾಪರ್ಟೀಸನ್ನು ಬಳಸ್ಕೊಂಡು ನಾವು ಈ ಎಲ್ಲ ರೀತಿಯಾದಂತಹ ಶೇಪ್ಸ್ಗಳಿಗೆ, ಆಕೃತಿಗಳಿಗೆ ಹೆಸರುಗಳನ್ನು ಕೊಟ್ಟಿದ್ದೀವಿ. ಸೊ ಈ ಒಂದು ಶೇಪ್ನ ಜೊತೆಗೆ ಇನ್ನೊಂದು ಯಾವ್ದು ಬರುತ್ತೆ, ಸ್ಕ್ವೇರ್ ಬರುತ್ತೆ. ಸೊ ಸಾಮಾನ್ಯವಾಗಿ ನಿಮಗೆ ಸ್ಕ್ವೇರ್ ಅಂತ ಹೇಳಿದ್ರೆ ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡಿರ್ತೀರ. ಏನು, ವೆರಿ ಸಿಂಪಲ್ಲು, ಆಲ್ ಸೈಡ್ಸ್ ಆರ್ ಈಕ್ವಲ್. ಅಂದರೆ ಉದಾಹರಣೆಗೆ ನೀವು ಸ್ಕೇಲ್ನಲ್ಲಿ 1 ಸೆಂಟಿಮೀಟರ್ನ ಒಂದು ಲೈನನ್ನು ಮಾರ್ಕ್ ಮಾಡಿದ್ರಿ ಅಂದರೆ ಅದೇ ಥರ 4 ಲೈನ್ಸನ್ನು 1 ಸೆಂಟಿಮೀಟರ್ನ ಮಾರ್ಕ್ ಮಾಡಿ 1 ಸೆಂಟಿಮೀಟರಿನ 4 ಸೈಡ್ಸನ್ನು ನೀವು ಲೈನ್ ಜಾಯಿನ್ ಮಾಡಿದ್ರಿ ಅಂತ ಹೇಳಿದ್ರೆ ಆಗ ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವು ಸ್ಕ್ವೇರ್ ಅಂದರೆ ಚೌಕ ಅಂಥೇಳಿ ಕರಿತೀವಿ. ಸೊ ನೋಡಿ, ಇಲ್ಲಿ 1 ಸೆಂಟಿಮೀಟರಿನ 1 ಲೈನ್ಗಳನ್ನು ನೀವು ಈ ರೀತಿಯಲ್ಲಿ ಹಾಕ್ತಾ ಹೋದಾಗ ಅಲ್ಲಿ ಫಾರ್ಮೇಷನ್ ಆಗ್ತಕ್ಕಂತಹ ಶೇಪ್ ಅಥವಾ ಆಕೃತಿಯನ್ನೇ ನಾವೇನಂತ ಕರಿತೀವಿ, ಸ್ಕ್ವೇರ್ ಅಂತ ಕರಿತೀವಿ ಅಥವಾ ಚೌಕ ಅಂತ ಕರಿತೀವಿ. ಇಂತಹ 1 ಸೆಂಟಿಮೀಟರ್ನ ಹೊಂದಿರುವಂತಹ ಈ ಒಂದು ಚೌಕಗಳನ್ನು ಈಗ ಉದಾಹರಣೆಗೆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪನ್ನು ನೀವು ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ರೆಕ್ಟ್ಯಾಂಗ್ಯುಲರ್ ಶೇಪಿನ ಒಳಗಡೆ ಇಂತಹ 1 ಸೆಂಟಿಮೀಟರ್ ಲೈನ್ಗಳನ್ನು ಹೊಂದಿರುವ ಚೌಕಗಳನ್ನು ನೀವು ಸಾಕಷ್ಟನ್ನು ಹಾಕ್ಬೋದಲ್ಲಿ. ಸೊ ಸಾಕಷ್ಟು ಆ ಚೌಕಗಳನ್ನು ಆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ನ ಒಳಗಡೆ ಹಾಕಿದಾಗ ನೀವು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕಂಪ್ಲೀಟ್ ಆ ಶೇಪ್ ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನೀವು ನೋಡಬಹುದು. ಉದಾಹರಣೆಗೆ ನೋಡಿ, ಇದು ಒಂದು ರೆಕ್ಟ್ಯಾಂಗ್ಯುಲರ್ ಶೇಪನ್ನು ಹೊಂದಿರತಕ್ಕಂತಹ 4 ಸೆಂಟಿಮೀಟರು ಬೇಸ್ ಇದೆ, ಹಾಗೆಯೇ ಹೈಟ್ ಬಂದುಬಿಟ್ಟು ಸುಮಾರು 3 ಸೆಂಟಿಮೀಟರ್ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ 4 ಮತ್ತು 3 ಸೆಂಟಿಮೀಟರ್ ಹೊಂದಿರುವಂಥ ಲೆಂತ್ ಮತ್ತು ಬ್ರೆಡ್ತನ್ನು 4 ಇಂಟು 3 ಸೆಂಟಿಮೀಟರ್ ಹೊಂದಿರುವಂಥ ಒಂದು ರೆಕ್ಟ್ಯಾಂಗಲ್ನ ಒಳಗಡೆ 1 ಸೆಂಟಿಮೀಟರ್ ಲೆಂತನ್ನು ಮತ್ತು ಬ್ರೆಡ್ತನ್ನು ಹೊಂದಿರುವಂತಹ ಚೌಕಗಳನ್ನು, ವರ್ಗಗಳನ್ನು ಅಥವಾ ಸ್ಕ್ವೇರ್ಸನ್ನು ಈ ಒಂದು ರೆಕ್ಟ್ಯಾಂಗಲ್ನ ಒಳಗಡೆ ಎಷ್ಟು ಹಾಕ್ಬೋದು ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಹೋದರೆ ನೋಡಿ, ಇಲ್ಲಿ ನೋಡಿ 1 ಸೆಂಟಿಮೀಟರ್ನ ಒಂದು ಲೈನನ್ನು ನೀವು ಒಂದು ಬಾಕ್ಸನ್ನು ಇದಕ್ಕೆ ತುಂಬಿದ್ರಿ ಅಂತ ಹೇಳಿದ್ರೆ ಸೊ ನೋಡಿ, ಸುಮಾರು ಇಂತಹ ಒಟ್ಟು 12 ಚೌಕಗಳನ್ನು ಈ ಬಾಕ್ಸ್ ಒಳಗಡೆ ಹಾಕಿದಾಗ ಕಂಪ್ಲೀಟ್ ಆಗಿ ಇದರ ಒಂದು ಏರಿಯಾ ಕವರ್ ಆಗುತ್ತೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪನ್ನು ಹೊಂದಿರುವಂಥ ಈ ಒಂದು ಆಕೃತಿಯ ಏರಿಯಾ ಸುಮಾರು 12 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಅರ್ಥವನ್ನು ಕೊಡುತ್ತೆ. ಗೊತ್ತಾಯ್ತಲ್ವಾ? ಸೊ ಇದು 12 ಸ್ಕ್ವೇರ್ ಸೆಂಟಿಮೀಟರ್ ಆಕೃತಿಯನ್ನು ಹೊಂದಿದೆ ಅಂಥೇಳಿ ಅರ್ಥವನ್ನು ನೀಡ್ತಾ ಇದೆ. ಓಕೆ, ಸೊ ಈ ಒಂದು 12 ಸ್ಕ್ವೇರ್ ಸೆಂಟಿಮೀಟರನ್ನು ಈ ರೆಕ್ಟ್ಯಾಂಗಲ್ಲಿನ ಏರಿಯಾ ಅಂದರೆ ವಿಸ್ತೀರ್ಣ ಅಂತ ಕರಿತೀವಿ, ಆಯತದ ವಿಸ್ತೀರ್ಣ. ಸೊ ಇದರ ಆಧಾರದ ಮೇಲೆ ನೀವು ತಿಳ್ಕೊಬೋದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ 4 ಮತ್ತು 3, 4 ನೀವು ಬೇಸ್ ಅಂತೇನು ಕರಿತೀರಾ, ಹಾಗೆಯೇ 3 ಹೈಟು ಅಂತೇನು ಕರಿತೀರಿ. ಬೇಸ್ ಅಂದರೆ ಅಥವಾ ನೀವು ಅದನ್ನು ಲೆಂತ್ ಅಂತ ಹೇಳ್ಬೋದು, ಹಾಗೆಯೇ ಆ 3 ಸೆಂಟಿಮೀಟರ್ ಹೈಟನ್ನು ನೀವು ಬ್ರೆಡ್ತ್ ಅಂತೇಳಿ ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಅಲ್ಲಿಗೆ 4 ಮತ್ತು 3 ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 4 ಇಂಟು 3 ಏನು ಮಾಡಿದ್ರೆ ಅಲ್ಲಿಗೆ ಬೇಸ್ ಇಂಟು ಹೈಟ್ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಅಂತಕ್ಕಂಥ ಫಾರ್ಮುಲಾವನ್ನು ಬಳಕೆ ಮಾಡಿದ ಹಾಗೆ ಆಗುತ್ತೆ. ಅಲ್ಲಿಗೆ L ಇಂಟು B ಅಂತಕ್ಕಂಥದ್ದು ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ದಟ್ ಅಲ್ಲಿಗೆ 4 ಇಂಟು 3 ಇಸ್ ಈಕ್ವಲ್ ಟು
12 ಸ್ಕ್ವೇರ್ ಸೆಂಟಿಮೀಟರ್ ಬಂತು. ಅರ್ಥ ಆಯ್ತಲ್ವಾ? ಸೊ ಇದರಿಂದ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಬೇಸ್ ಇಂಟು ಹೈಟ್ ಅಂತ ಹೇಳಿದ್ರೆ ರೆಕ್ಟ್ಯಾಂಗಲ್ನ ಏರಿಯಾ ಕಂಡುಹಿಡಿಯುವ ಸೂತ್ರ, ಅಥವಾ ಇದನ್ನು ನೀವು ಲೆಂತ್ ಇಂಟು ಬ್ರೆಡ್ತ್ ಅಂತೇಳಿ ಕೂಡ ಹೇಳ್ಬಹುದು. ಸೊ ದಟ್ ನೀವು 4 ಸೆಂಟಿಮೀಟರ್ ಬೇಸ್ ಇಂಟು 3 ಸೆಂಟಿಮೀಟರ್ ಹೈಟ್, ಅಥವಾ ಲೆಂತ್ ಇಂಟು ಬ್ರೆಡ್ತ್ 4 ಇಂಟು 3 = 12 cm ಸ್ಕ್ವೇರ್ ಅಂತ ಬರಿತೀವಿ. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಯೂನಿಟ್ಗಳು ಸೆಂಟಿಮೀಟರ್ ಅಲ್ಲಿ ಇರೋದ್ರಿಂದಾಗಿ ನೀವು ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ ಬರೀಬೇಕಾಗತ್ತೆ. ಸೊ ದಟ್ ದಿಸ್ ಈಸ್ ದ ಆನ್ಸರ್. ಓಕೆ, ಹಾಗೆ ನೆಕ್ಸ್ಟ್ ಇದಾದ ನಂತರದಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ಮತ್ತೊಂದು ರೆಕ್ಟ್ಯಾಂಗಲ್, ಅದರ ಬೇಸ್ 6 ಮೀಟರ್ ಮತ್ತೆ ಹೈಟು 3 ಮೀಟರ್, ಅಂದ್ರೆ ಲೆಂತ್ 6 ಮೀಟರ್ ಮತ್ತೆ ಬ್ರೆಡ್ತ್ 3 ಮೀಟರ್ ಅನ್ನ ಹೊಂದಿರತಕ್ಕಂಥ ಒಂದು ರೆಕ್ಟ್ಯಾಂಗಲ್ ನ ಏರಿಯಾ ಕಂಡಿಡೀರಿ ಅಂತೇಳಿ ನಿಮಗೆ ಕ್ವಶನ್ ಕೇಳಿದ್ರು ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೇಕಾಗತ್ತೆ, ಬೇಸ್ ಇಂಟು ಹೈಟ್ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಪ್ರಕಾರ 6 ಇಂಟು 3 ಮಾಡಿದ್ರೆ 18 ಬರುತ್ತೆ. ಪಕ್ಕದಲ್ಲಿ ಮೀಟರ್ ಅಂತ ಕೊಟ್ಟಿರೋದ್ರಿಂದಾಗಿ ನೀವು ಸ್ಕ್ವೇರ್ ಮೀಟರ್ ಅಂತ ಬರೀಬೇಕಾಗತ್ತೆ. ಏರಿಯಾವನ್ನ ಬರೀಬೇಕಾದ್ರೆ ನೀವು ಯಾವಾಗಲೂ ಯೂನಿಟ್ ಅನ್ನ ಸ್ಕ್ವೇರ್ ಅಲ್ಲಿ ಹೇಳ್ತೀರಾ. ಹಾಗಾಗಿ 6 ಇಂಟು 3 = 18 ಸ್ಕ್ವೇರ್ ಮೀಟರ್. ದಿಸ್ ಈಸ್ ದ ಏರಿಯಾ. ಇದೇ ರೀತಿಯಲ್ಲಿ ಇನ್ನೂ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋದ್ರೆ, ಈ ಕಡೆ ಒಂದು ರೆಕ್ಟ್ಯಾಂಗಲ್, ಇನ್ನೊಂದು ಸ್ಕ್ವೇರು, ಎರಡಕ್ಕೂ ಸೇಮ್ ಸೂತ್ರದ ಆಧಾರದ ಮೇಲೆ ನೀವು ಸಾಲ್ವ್ ಮಾಡಬಹುದು. 10 ಸೆಂಟಿಮೀಟರ್ ಬೇಸು 4 ಮೀಟರ್ ಹೈಟ್ ಅಂತ ಸೆಂಟಿಮೀಟರ್ನ ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ 10 ಇಂಟು 4 ಮಾಡ್ತೀರಾ ಬೇಸ್ ಇಂಟು ಹೈಟ್ ಪ್ರಕಾರ, ದಟ್ ಈಸ್ = 40 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರೀಬೇಕು, ಪಕ್ಕದಲ್ಲಿ ಸೆಂಟಿಮೀಟರ್ ಇರೋದ್ರಿಂದಾಗಿ. ಹಾಗೇನೆ ಈ ಕಡೆ ಒಂದು 5 ಮೀಟರ್ ಬೇಸು 5 ಮೀಟರ್ ಹೈಟ್, ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಪ್ರಕಾರನೇ 5 ಇಂಟು 5 ಮಾಡಬೇಕಲ್ವಾ. ಇಲ್ಲಿ 5 ಇಂಟು 5 ಮಾಡಿದ್ರಿ ಅಂತ ಹೇಳಿದ್ರೆ ದಟ್ ಈಸ್ = 25. ಪಕ್ಕದಲ್ಲಿ ಯೂನಿಟ್ ಮೀಟರ್ ಇರೋದ್ರಿಂದಾಗಿ ನೀವು ಮೀಟರ್ ಅನ್ನ ಸ್ಕ್ವೇರ್ ನಲ್ಲಿ ಹೇಳ್ತೀರಾ, ಸ್ಕ್ವೇರ್ ಮೀಟರ್, ರೈಟ್? ಸೊ ದಿಸ್ ಈಸ್ ದ ಆನ್ಸರ್. ಇದನ್ನ ನೀವು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಕಂಡುಹಿಡಿಯಲಿಕ್ಕೆ ಬಳಸಬೇಕಾಗತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾವು ನೋಡೋದಾದ್ರೆ, ಇಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಒಂದು ಟ್ರಯಾಂಗಲ್ ಇದೆ ಅಂತ ಹೇಳಿದ್ರೆ ಆ ಟ್ರಯಾಂಗಲಿನ ಲೆಂತ್ 10 ಸೆಂಟಿಮೀಟರ್ ಮತ್ತೆ ಬ್ರೆಡ್ತ್ 4 ಸೆಂಟಿಮೀಟರ್, ಅಂದ್ರೆ ಬೇಸ್ 10 ಸೆಂಟಿಮೀಟರ್ ಹೈಟು 4 ಸೆಂಟಿಮೀಟರ್ ಇದೆ. ಅಂದ್ರೆ ಇಷ್ಟೇ ಮೆಜರ್ಮೆಂಟ್ ಅನ್ನು ಹೊಂದಿರುವ ಇನ್ನೊಂದು ಟ್ರಯಾಂಗಲ್ ಅನ್ನ ನಾವು ಮೇಲ್ಗಡೆ ಹಾಕಿದ್ವಿ ಅಂದ್ರೆ ಒಂದು ರೆಕ್ಟ್ಯಾಂಗಲ್ ಫಾರ್ಮೇಶನ್ ಆಗತ್ತೆ. ಈ ಫಾರ್ಮೇಶನ್ ಆಗುವ ರೆಕ್ಟ್ಯಾಂಗಲ್ ನ ಏರಿಯಾವನ್ನ ಹೇಳ್ರಿ ಅಂತ ಸಪೋಸ್ ನಿಮಗೆ ಏನಾದರೂ ಕೇಳಿದ್ರೆ, ಸೊ ನೀವು ಸುಲಭವಾಗಿ ಹೇಳ್ತೀರಾ, ಬೇಸ್ 10 ಸೆಂಟಿಮೀಟರ್ ಹೈಟ್ 4 ಸೆಂಟಿಮೀಟರ್ ಇರೋದ್ರಿಂದ ನೀವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ 10 ಇಂಟು 4 ಅಂತೇಳಿ. ಸೊ ನೀವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 10 ಇಂಟು 4 ಮಾಡಿದ್ರೆ 40 ಬರುತ್ತೆ. ಪಕ್ಕದಲ್ಲಿರುವ ಸೆಂಟಿಮೀಟರ್ನಿಂದಾಗಿ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳ್ತೀರಿ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 2 ಟ್ರಯಾಂಗಲ್ ಇದಾವೆ. ಒಂದು ರೆಕ್ಟ್ಯಾಂಗಲ್ ನ ಒಳಗಡೆ 2 ಟ್ರಯಾಂಗಲ್ ಇದಾವೆ. ಅಂದ್ರೆ 2 ಟ್ರಯಾಂಗಲ್ಲಿನ ಒಟ್ಟು ಏರಿಯಾ 40 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಅರ್ಥ. ಇದ್ರ ಅರ್ಥ ನೀವು ಬರೀ ಟ್ರಯಾಂಗಲ್ ಇಂದ ಮಾತ್ರ ನೀವು ಕಂಡುಹಿಡಿಬೇಕು ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಆ ಬಂದಂತ ಒಟ್ಟು 40 ಸ್ಕ್ವೇರ್ ಸೆಂಟಿಮೀಟರ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಡಿವೈಡ್ ಮಾಡಬೇಕಾಗತ್ತೆ. ಅಂದ್ರೆ 2 ಟ್ರಯಾಂಗಲ್ ಇರೋದ್ರಿಂದಾಗಿ 2ರಿಂದ ನೀವು ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ಆನ್ಸರ್ 20 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಇದರ ಅರ್ಥ ಪ್ರತಿಯೊಂದು ಟ್ರಯಾಂಗಲ್ನ ಏರಿಯಾ 20 ಸ್ಕ್ವೇರ್ ಸೆಂಟಿಮೀಟರ್ ಬರ್ತಾ ಇದೆ. ಪ್ರತಿಯೊಂದು ಟ್ರಯಾಂಗಲ್ ನ ಏರಿಯಾ 20 ಸ್ಕ್ವೇರ್ ಸೆಂಟಿಮೀಟರ್ ಬರ್ತಾ ಇದೆ ಅಂದ್ರೆ ಹಂಗಾದ್ರೆ ರೆಕ್ಟ್ಯಾಂಗಲ್ ನ ಏರಿಯಾ ಕಂಡುಹಿಡಿಲಿಕ್ಕೆ ನೀವೇನು ಬೇಸ್ ಇಂಟು ಹೈಟ್ ಅಂದ್ರೆ 10 ಇಂಟು 4 ಮಲ್ಟಿಪ್ಲೈ ಮಾಡಿದ್ರಲ್ಲ, ಅದನ್ನ ನೀವು ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ. ಅಂದ್ರೆ ಇದರ ಅರ್ಥ ಟ್ರಯಾಂಗಲಿನ ಏರಿಯಾ ಬೇಕು ಅಂದ್ರೆ ರೆಕ್ಟ್ಯಾಂಗಲ್ನ ಅರ್ಧವನ್ನ ನೀವು ಟ್ರಯಾಂಗಲ್ನ ಏರಿಯಾ ಅಂತ ಹೇಳ್ತೀರಾ. ನೋಡಿ, ಇಲ್ಲಿ ಬೇಸ್ 10 ಸೆಂಟಿಮೀಟರ್, ಹಾಗೇನೆ ಹೈಟ್ 4 ಸೆಂಟಿಮೀಟರ್, ಅಂದ್ರೆ ಬೇಸ್ ಇಂಟು ಹೈಟ್ ಮಾಡಿದ್ರೆ ರೆಕ್ಟ್ಯಾಂಗಲ್ನ ಏರಿಯಾ ಸಿಗುತ್ತೆ. ಅದೇ ಬೇಸ್ ಇಂಟು ಹೈಟಿನ ಅರ್ಧವನ್ನ ನೀವು ಟ್ರಯಾಂಗಲ್ನ ಏರಿಯಾ ಅಂತ ಹೇಳ್ಬೋದು. ಇದ್ರ ಆಧಾರದ ಮೇಲೆ ನೀವಿಲ್ಲಿ ಏನಂತ ಹೇಳ್ತೀರಾ ನೋಡಿ, ಇಲ್ಲಿ ನೀವೇನ್ ಹೇಳ್ಬೇಕಾಗತ್ತೆ ಅಂತ ಅಂದ್ರೆ ಹಾಫ್ ಇಂಟು ಪಕ್ಕದಲ್ಲಿ ಬೇಸ್ ಇಂಟು ಹೈಟು ಹೆಚ್ಚು ಅಲ್ವಾ, ಅಲ್ಲಿಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿದ್ರಿ ಅಂದ್ರೆ ನಿಮಗೆ ಟ್ರಯಾಂಗಲಿನ ಏರಿಯಾ ಸಿಗುತ್ತೆ. ಗೊತ್ತಾಯ್ತಲ್ಲ? ಸೊ ನೀವು ನೆನ್ಪಿಟ್ಕೊಳ್ರಿ, ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಲಿಕ್ಕೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾವನ್ನ ಬಳಸಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ನ ಬೇಸ್ ಬಂದು 4 ಸೆಂಟಿಮೀಟರ್ ಇದೆ, ಹೈಟ್ ಬಂದು 7 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರಿ ಅಂತ ಹೇಳಿದ್ರೆ ನೋಡಿ, ಬೇಸ್ 4 ಸೆಂಟಿಮೀಟರ್ and the 7 centimeter is called height, then you have to substitute the values to the formula. half into base ಅಂತ ಹೇಳಿದ್ರೆ 4, ಹಾಗೇನೆ ಇಂಟು ಹೈಟ್ ಅಂತ ಹೇಳಿದ್ರೆ 7. ಓಕೆ,
ಸೊ ಅಲ್ಲಿಗೆ 4x7 × 1/2 ಮಾಡಿದ್ರೆ 2ರಿಂದ 4 ಭಾಗಿಸ್ಬೋದು ನೀವು. ಆಗ ನಿಮಗೆ 2 × 7 ಬರುತ್ತೆ. ಸೊ 2 × 7 ಗುಣಾಕಾರ ಮಾಡಿ ಪ್ರಾಡಕ್ಟ್ ಅನ್ನ ನೀವು ಬರೆದ್ರಿ ಅಂತ ಹೇಳಿದ್ರೆ ನೋಡಿ, 2ರಿಂದ 4 ಭಾಗಾಕಾರ ಮಾಡಿದ್ರೆ 2 ಬರುತ್ತೆ. ಹಾಗೇನೆ ಪಕ್ಕದಲ್ಲಿರುವ 7 ಗುಣಾಕಾರ ಮಾಡಿದ್ರೆ ನೀವು 14 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಬೇಕಾಗತ್ತೆ. ದಿಸ್ ಈಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಓಕೆನಾ? ಇದನ್ನ ಇನ್ನೊಂದು ರೀತಿನಲ್ಲಿ ಹೇಗೆ ಮಾಡಬಹುದು ಅಂದ್ರೆ 4 ಮತ್ತು 7 ಗುಣಾಕಾರ ಮಾಡಿದ್ರೆ 28 ಬರುತ್ತೆ. ಬಂದಿರುವ 28 2ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 14 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಈ ರೀತಿನಲ್ಲೂ ಕೂಡ ನೀವು ಮಾಡಬಹುದು. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ಅನ್ನು ನಾವು ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟ್ರಯಾಂಗಲ್ ಇದೆ. ಟ್ರಯಾಂಗಲಿನ ಬೇಸ್ 10 ಸೆಂಟಿಮೀಟರ್ ಇದೆ. ಹಾಗೇನೆ ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ ಕೊಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಹೈಟ್ ಬಂದ್ಬಿಟ್ಟು ಸುಮಾರು 12 ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದಾಗಿ ಈ 12 ಸೆಂಟಿಮೀಟರ್ನ ನೀವು ಹೈಟ್ ಅಂತ ಕನ್ಸಿಡರ್ ಮಾಡಬೇಕು. ಪಕ್ಕದಲ್ಲಿ ಇನ್ನೊಂದು 2 ಟ್ರಯಾಂಗಲಿನ 2 ಸೈಡ್ಸಿನ ಲೆಂತ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವೇನಂತ ಕರಿತೀರಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರೈಟ್ ಲೈನ್ ಅನ್ನ ಮೇಲ್ಗಡೆ ನಾವು ಸ್ಟ್ರೈಟ್ ಆಗಿ ನಿಂತ್ಕೊಂಡು ಆ ನಿಂತಹ ಜಾಗದಿಂದ ಪರ್ಪೆಂಡಿಕ್ಯುಲರ್ ಆಗಿ ನೀವು ಒಂದು ಲೈನ್ ಅನ್ನ ಏನು ಎಳಿತೀರಿ, ಆ ಎಳೆದಂತ ಲೈನ್ ಅನ್ನ ನಾವು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಲ್ವಾ. ಸೊ ಆ ಒಂದು ಪರ್ಪೆಂಡಿಕ್ಯುಲರ್ ಲೈನಿನ ಮೇಲ್ಗಡೆ ತುದಿ ಭಾಗದಿಂದ ಸ್ಟ್ರೈಟ್ ಲೈನಿಗೆ ಒಂದು ಲೈನ್ ಅನ್ನ ನೀವು ಹಾಕಿದ್ರಿ ಅಂತ ಹೇಳಿದ್ರೆ ಆ ಲೈನ್ ಅನ್ನ ನೀವು ಇಲ್ಲಿ ಏನಂತ ಹೇಳ್ತೀರಾ, ಸ್ಲ್ಯಾಂಟ್ ಹೈಟ್ ಅಂತ ಹೇಳಿ ಕರಿತೀವಿ. ನಾವು ಅದನ್ನ ಏನಂತ ಕರಿತೀವಿ, ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಸ್ಲ್ಯಾಂಟ್ ಹೈಟಿನ ಅಗತ್ಯತೆ ಇಲ್ಲ. ಟ್ರಯಾಂಗಲ್ನ ಏರಿಯಾ ಕಂಡುಹಿಡಿಬೇಕಾಗಿರೋದ್ರಿಂದಾಗಿ ನಿಮಗೆ ಬೇಕಾಗಿರೋದು ಪರ್ಪೆಂಡಿಕ್ಯುಲರ್ ಹೈಟು. ಸೊ ದಟ್ ಅದು 90 ಡಿಗ್ರಿ ಆಂಗಲ್ ಅನ್ನು ಹೊಂದಿರುತ್ತೆ. ಸೊ ಸ್ಟ್ರೈಟ್ ಲೈನ್ ಅನ್ನ ವಿಭಾಗಿಸುವ ರೀತಿಯಲ್ಲಿ, ಸಮಭಾಗವಾಗಿ ಡಿವೈಡ್ ಮಾಡುವ ರೀತಿಯಲ್ಲಿ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿವಿ, ಅದು ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದ್ರೆ ಅದನ್ನ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಗೊತ್ತಾಯ್ತಲ್ಲ? ಅಥವಾ ಪರ್ಪೆಂಡಿಕ್ಯುಲರ್ ಹೈಟ್ ಅಂತೇಳಿ ಕೂಡ ಹೇಳ್ತೀವಿ. ಸೊ ಈ ಒಂದು ಪರ್ಪೆಂಡಿಕ್ಯುಲರ್ ಹೈಟು ಮತ್ತೆ ಬೇಸ್ ಬೇಕು ನಿಮಗೆ. ಪಕ್ಕದಲ್ಲಿರೋದನ್ನ ಲೈನನ್ನು ನೀವು ಆ ಪರ್ಪೆಂಡಿಕ್ಯುಲರ್ ಹೈಟಿನ ತುದಿಯಿಂದ ಸ್ಟ್ರೈಟ್ ಲೈನಿನ ತುದಿಗೆ ಎಳೆದಂಥ ರೇಖೆ ಏನಿದೆ ಆ ರೇಖೆಯನ್ನು ನಾವು ಸ್ಲ್ಯಾಂಟ್ ಹೈಟ್ ಅಥವಾ ಓರೆ ಎತ್ತರ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನೀವು ಈ ಒಂದು ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ತ್ರಿಭುಜದಲ್ಲಿ ಪರ್ಪೆಂಡಿಕ್ಯುಲರ್ ಹೈಟ್ ಯಾವುದಾಗತ್ತೆ, 12 ಸೆಂಟಿಮೀಟರ್ ಆಗುತ್ತೆ. ಹಾಗೇನೆ ಸ್ಲ್ಯಾಂಟ್ ಹೈಟ್ ಯಾವುದಾಗತ್ತೆ, 13 ಸೆಂಟಿಮೀಟರ್ ಆಗುತ್ತೆ. ಸೊ ಇದರ ಆಧಾರದ ಮೇಲೆ ನೀವು ಈ ಒಂದು ಸೂತ್ರವನ್ನ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬದಲಾಗಿ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇದ್ರ ಪ್ರಕಾರ ಹಾಫ್ ಇಂಟು ಬೇಸ್ ಅಂತ ಹೇಳಿದ್ರೆ ಎಷ್ಟು, 10 ಸೆಂಟಿಮೀಟರ್ ಇದೆಯಲ್ವಾ. ಸೊ ಆ 10 ಸೆಂಟಿಮೀಟರ್ ಅನ್ನ ನೀವು ಬೇಸ್ ಇರೋ ಜಾಗದಲ್ಲಿ ಹಾಕ್ಬೇಕು. ಅದ್ರ ಪ್ರಕಾರ ಹಾಫ್ ಇಂಟು 10 ಇಂಟು ಪರ್ಪೆಂಡಿಕ್ಯುಲರ್ ಹೈಟ್ ಯಾವುದಿಲ್ಲಿ 12 ಸೆಂಟಿಮೀಟರ್ ಅನ್ನ ನೀವು ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಹೇಳಿ ಕರಿತೀರಾ. ಹಾಗಾಗಿ 12 ಅನ್ನ ನೀವು ಪರ್ಪೆಂಡಿಕ್ಯುಲರ್ ಹೈಟ್ ಇರೋ ಜಾಗದಲ್ಲಿ ಬರೀಬೇಕಾಗತ್ತೆ. 1/2 ಇಂಟು 10 ಇಂಟು 12. ಸೊ ಇಲ್ಲೂ ಕೂಡ 2ರಿಂದ 10 ಭಾಗಿಸ್ಬೋದು. 2ರಿಂದ 10 ಭಾಗಿಸಿದ್ರೆ 5 ಬರುತ್ತೆ. 5 ಮತ್ತೆ 12 ಗುಣಾಕಾರ ಮಾಡ್ತೀರಾ ಅಲ್ವಾ. ಸೊ ನೋಡಿ, 2 ಮತ್ತೆ 10 ಭಾಗಿಸಿದ್ರೆ 5 ಬರುತ್ತೆ. 5ರಿಂದ 12 ಗುಣಾಕಾರ ಮಾಡಿದ್ರೆ ನಿಮಗೆ 60 ಬರುತ್ತೆ. ಆನ್ಸರು 60 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಮಾಡೋದಾದ್ರೆ 10 ಮತ್ತೆ 12 ಗುಣಾಕಾರ ಮಾಡಿದ್ರೆ ನಿಮಗೆ 120 ಬರುತ್ತೆ. ಸೊ 120 2ರಿಂದ ಭಾಗಾಕಾರ ಮಾಡಿದ್ರು ಕೂಡ ನಿಮಗೆ 60 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಗೊತ್ತಾಯ್ತಲ್ವಾ? ಟೋಟಲಿ ಈ ಒಂದು ಟ್ರಯಾಂಗಲಿನ ಏರಿಯಾ ಬಂದ್ಬಿಟ್ಟು 60 ಸ್ಕ್ವೇರ್ ಸೆಂಟಿಮೀಟರ್ ಅಂತೇಳಿ ಬರಿತೀರಾ. ಓಕೆ, ಇದಾದ ನಂತರದಲ್ಲಿ ಮುಂದಿನ 2 ಕ್ವಶನ್ಗಳನ್ನು ನೋಡೋದಾದ್ರೆ, ಮೊದಲನೇದು 8 ಸೆಂಟಿಮೀಟರ್ ಬೇಸು ಹಾಗೆಯೇ 5 ಸೆಂಟಿಮೀಟರ್ ಹೈಟ್ ಅನ್ನು ಹೊಂದಿರುವಂಥ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲಿನ ಏರಿಯಾ ಕಂಡುಹಿಡಿಬೇಕಾದಾಗ 8 ಸೆಂಟಿಮೀಟರ್ ಬೇಸ್ ಆದರೆ 5 ಸೆಂಟಿಮೀಟರ್ ನೀವು ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ ದಟ್ ಬೇಸ್ ಇರೋ ಜಾಗದಲ್ಲಿ 8, ಹೈಟ್ ಇರೋ ಜಾಗದಲ್ಲಿ 5 ಹಾಕಿದ್ರಿ ಅಂದ್ರೆ ಸಿಂಪ್ಲಿಫೈ ಮಾಡಿದಾಗ ನಿಮಗೆ 20 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಓಕೆ, ಅದೇ ರೀತಿನಲ್ಲಿ ಇನ್ನು ಸೆಕೆಂಡ್ ಒನ್ ನೋಡೋದಾದ್ರೆ ಎಕ್ಸಾಂಪಲ್ ಬೇಸ್ ಬಂದ್ಬಿಟ್ಟು 12 ಸೆಂಟಿಮೀಟರ್ ಇದೆ. ಹಾಗೇನೆ ಹೈಟ್ ಅನ್ನು ನೀವು ಪರ್ಪೆಂಡಿಕ್ಯುಲರ್ ಹೈಟ್ ಬಂದಿರೋದ್ರಿಂದ ಇಲ್ಲಿ ನಿಮಗೆ ಟ್ರಯಾಂಗಲ್ ನಲ್ಲಿ 8 ಸೆಂಟಿಮೀಟರ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಪ್ರಕಾರ ಹಾಫ್ ಇಂಟು 12 ಇಂಟು 8 ಅನ್ನ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಇಲ್ಲೂ ಕೂಡ ನೀವು ಸುಲಭವಾಗಿ 2ರಿಂದ 12 ಭಾಗಿಸಬಹುದು. 6 ಬರುತ್ತೆ. 6 ಇಂಟು 8 ಮಾಡಿದ್ರೆ ನೀವು 48 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ ಬರೀಬಹುದು. ದಿಸ್ ಈಸ್ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಸೊ ಈಗ ಮುಂದಿನ ಒಂದು ಶೇಪು ಮತ್ತೊಂದು ಪ್ಯಾರಲಲೋಗ್ರಾಮ್.
ಸೊ ಪ್ಯಾರಲೋಗ್ರಾಮ್ ಅಂತಕ್ಕಂತಹ ಶೇಪಿನ ಏರಿಯಾವನ್ನು ಕಂಡುಹಿಡಿಯಲಿಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ, ಸ್ವಲ್ಪ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, ಈ ಪ್ಯಾರಲೋಗ್ರಾಮ್ನಲ್ಲಿ 2 ಲೈನ್ಗಳು ಅಪೋಸಿಟ್ ಲೈನ್ಸ್ ಏನಾಗಿರ್ತವೆ, ಪ್ಯಾರಲಲ್ ಆಗಿರ್ತಾವೆ. ಸೊ ಅದ್ರ ಪ್ರಕಾರ ನೀವು ಆ ಅಪೋಸಿಟ್ ಲೈನ್ಸ್ಗಳನ್ನು ನೀವು ಈ ರೀತಿಯಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರಿ ಅಂದ್ರೆ 2 ರೇಖೆಗಳು ಪ್ಯಾರಲಲ್ ಆಗಿರೋದ್ರಿಂದ ಇದನ್ನ ನಾವು ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ನೋಡಿ, 2 ಸೈಡ್ಸ್ ಕೂಡ 2 ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿರೋದ್ರಿಂದಾನೇ ಇದಕ್ಕೆ ಪ್ಯಾರಲೋಗ್ರಾಮ್ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ. ಸೊ ಇಲ್ಲಿ ನೀವು ಒಂದು ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಲೈನ್ ನಿಂದ ಅದರ ಅಪೋಸಿಟ್ ಪ್ಯಾರಲಲ್ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಅನ್ನು ಹಾಕಿದ್ರಿ ಅಂದ್ರೆ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತೆ. ಈ ಟ್ರಯಾಂಗಲ್ ಅನ್ನ ಕಟ್ ಮಾಡಿ ಪಕ್ಕದ ಸೈಡ್ ಅಲ್ಲಿ ಈ ಕಡೆ ತಗೊಂಡು ಬಂದು, ಸೊ ಇಲ್ಲಿಗೆ ನೀವು ಜಾಯಿನ್ ಮಾಡಿದ್ರಿ ಅಂತ ಹೇಳಿದ್ರೆ, ಈ ಶೇಪ್ ಅನ್ನ ತಗೊಂಡು ಬಂದು ಈ ಕಡೆ ಜಾಯಿನ್ ಮಾಡಿದ್ರಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ರೆಕ್ಟಾಂಗಲ್ ಶೇಪಿಗೆ ಬಂತು. ಯಾವ ಶೇಪಿಗೆ ಬಂತು? ಇದು ರೆಕ್ಟಾಂಗಲ್ ಶೇಪಿಗೆ ಬಂತು. ಸೊ ಇದನ್ನ ರೆಕ್ಟಾಂಗಲ್ ಶೇಪಿಗೆ ಬಂದಿದೆ ಅಂದಮೇಲೆ ನೀವು ಪ್ಯಾರಲೋಗ್ರಾಮಿನ ಏರಿಯಾ ಯಾವಾಗ ಸಿಗುತ್ತೆ ಅಂದ್ರೆ ರೆಕ್ಟಾಂಗಲ್ ನ ಏರಿಯಾ ಕಂಡುಹಿಡಿಯುವ ಸೂತ್ರವನ್ನೇ ಬಳಸಬೇಕು. ಸೊ ರೆಕ್ಟಾಂಗಲ್ ನ ಕಂಡುಹಿಡಿಯುವ ಸೂತ್ರ ಯಾವುದು? ಬೇಸ್ ಇಂಟು ಹೈಟ್ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಅಂತ ಕರಿತೀವಿ. ಇಲ್ಲಿ ನೀವು ಪ್ಯಾರಲೋಗ್ರಾಮ್ ಅಲ್ಲಿ ಲೆಂತ್ ಬ್ರೆಡ್ತ್ ಅಂತ ಬರೋದಿಲ್ಲ. ನೀವೇನ್ ಮಾಡ್ಬೇಕಾಗತ್ತೆ, ಪ್ಯಾರಲೋಗ್ರಾಮ್ ಕೊಡುವಂತ ಪ್ಯಾರಲೋಗ್ರಾಮ್ ಅಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ ನೀವೇ ಮಾರ್ಕ್ ಮಾಡಿಕೊಂಡು ಆ ಪರ್ಪೆಂಡಿಕ್ಯುಲರ್ ಹೈಟಿಗೆ ಜೊತೆಗೆ ಬೇಸ್ ಅನ್ನ ತಗೊಂಡು ನೀವು ಮೆಜರ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿ ಬೇಸ್ ಇಂಟು ಹೈಟ್ ಫಾರ್ಮುಲಾ ಹಾಕಿದ್ರಿ ಅಂದ್ರೆ ನೀವೇಂತ ಹೇಳ್ಬೋದು, ನೀವು ಅದನ್ನ ಏರಿಯಾ ಕಂಡುಹಿಡಿಬಹುದು. ನೋಡಿ, ಇದು ಬೇಸು, ಈ ಕಡೆ ನೀವು ಪರ್ಪೆಂಡಿಕ್ಯುಲರ್ ಹೈಟ್ ಉದ್ದ ಏನು ಒಂದು ಆಪೋಸಿಟ್ ಸೈಡ್ ಇಂದ ಇನ್ನೊಂದು ಆಪೋಸಿಟ್ ಸೈಡಿಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ನೀವು ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ನೋಡಿ, ಇದು ಬೇಸ್ ಆದ್ರೆ ಈ ಡಿಸ್ಟೆನ್ಸ್ ಅನ್ನ ನೀವು ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಈ ಬೇಸ್ ಮತ್ತೆ ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಪ್ಯಾರಲೋಗ್ರಾಮಿನ ಏರಿಯಾ ಸಿಗುತ್ತೆ. ಓಕೆನಾ? ಸೊ ದಟ್ ಈ ಕಡೆ ಇರುವಂತಹ ಸ್ಲ್ಯಾಂಟ್ ಹೈಟು ನಿಮಗೆ ಅಗತ್ಯತೆ ಇಲ್ಲ. ಸೊ ಇದನ್ನ ನೀವು ತಗೊಳ್ಳೋ ಅಗತ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್, ಇದೇ ಪ್ಯಾರಲೋಗ್ರಾಮಿನ ಬೇಸ್ ಬಂದ್ಬಿಟ್ಟು 11 ಸೆಂಟಿಮೀಟರ್ ಇದೆ, ಪರ್ಪೆಂಡಿಕ್ಯುಲರ್ ಹೈಟ್ 5 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ ಸ್ಲ್ಯಾಂಟ್ ಹೈಟ್ ಅನ್ನ ನೀವು 6 ಸೆಂಟಿಮೀಟರ್ ಇನ್ನೊಂದು ಸೈಡ್ ಅನ್ನ ತಗೊಂಡ್ರೆ ನೀವು ಇಲ್ಲಿ ಬೇಸ್ ಇಂಟು ಹೈಟ್ ಪ್ರಕಾರ 11 ಸೆಂಟಿಮೀಟರ್ ಬೇಸು, ಹೈಟ್ 5 ಸೆಂಟಿಮೀಟರ್ ಇಂಟು ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 11 ಇಂಟು 5 ಇಸ್ ಈಕ್ವಲ್ ಟು ಏನು ಬರುತ್ತೆ? 55 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಈ ಒಂದು 55 ಸ್ಕ್ವೇರ್ ಸೆಂಟಿಮೀಟರ್ನ ನೀವು ಪ್ಯಾರಲೋಗ್ರಾಮಿನ ಏರಿಯಾ ಅಂತ ಹೇಳಿ ಹೇಳ್ಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಈ ಕಡೆ ಕೊಟ್ಟಿದಾರಲ್ವಾ, 8 ಸೆಂಟಿಮೀಟರ್ ಬೇಸು, ಪರ್ಪೆಂಡಿಕ್ಯುಲರ್ ಹೈಟ್ ಬಂದ್ಬಿಟ್ಟು 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡಿನ ಲೆಂತ್ 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನೀವು 8 ಸೆಂಟಿಮೀಟರ್ ನ ಬೇಸು, 3 ಸೆಂಟಿಮೀಟರ್ ನ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ಬೇಸ್ ಇಂಟು ಹೈಟ್ ಪ್ರಕಾರ 8 ಇಂಟು 3 ಮಾಡಿದ್ರೆ 24 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ದಿಸ್ ಈಸ್ ದ ಏರಿಯಾ ಆಫ್ ದಿಸ್ ಪ್ಯಾರಲೋಗ್ರಾಮ್. ಪಕ್ಕದಲ್ಲಿ ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಅಲ್ಲೂ ಕೂಡ ನಿಮಗೆ ಏನ್ ಮಾಡಿದ್ದಾರೆ, ಒಂದನ್ನ ಬೇಸ್ ಅಂತ ಕನ್ಸಿಡರ್ ಮಾಡಿ 2 ಮೀಟರ್ನ ಬೇಸ್ ಅಂತ ತಗೊಂಡ್ರೆ 2.5 ಮೀಟರ್ನ ನೀವು ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ 2 ಇಂಟು 2.5 ಮಾಡಿದ್ರೆ ನಿಮಗೆ 5 ಸ್ಕ್ವೇರ್ ಮೀಟರ್ ಬರುತ್ತೆ. ದಿಸ್ ಈಸ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ಓಕೆ, ಸೊ ಈ ರೀತಿಯಲ್ಲಿ ನೀವು ಸುಲಭವಾಗಿ ಪ್ಯಾರಲೋಗ್ರಾಮಿನ ಏರಿಯಾವನ್ನು ಕಂಡುಹಿಡಿಬಹುದು. ಇದರ ನಂತರದಲ್ಲಿ ಬರುವಂತಹ ಮತ್ತೊಂದು ಶೇಪ್ ಬಂದ್ಬಿಟ್ಟು ಟ್ರಾಪಿಜಿಯಂ. ಸೊ ಈ ಒಂದು ಟ್ರಾಪಿಜಿಯಮಿನ ಏರಿಯಾವನ್ನು ಕಂಡುಹಿಡಿಬೇಕಾದಾಗ ಏನ್ ಮಾಡಬೇಕು, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲೂ ಕೂಡ ಅಷ್ಟೇ ಟ್ರಾಪಿಜಿಯಂನಲ್ಲಿ ಒಂದು ಜೊತೆ ಆಪೋಸಿಟ್ ಸೈಡ್ಸ್ ಮಾತ್ರ ಪ್ಯಾರಲಲ್ ಆಗಿರ್ತವೆ. ಇನ್ನು ಉಳಿದಂತಹ 2 ಆಪೋಸಿಟ್ ಸೈಡ್ಸ್ ಒಂದಕ್ಕೊಂದು ಯಾವುದೋ ಒಂದು ಭಾಗದಲ್ಲಿ ಹೋಗಿ ಇಂಟರ್ಸೆಕ್ಟ್ ಆಗ್ತವೆ. ಆಪೋಸಿಟ್ ಸೈಡ್ ಪ್ಯಾರಲಲ್ ಆಗಿರುವಂತಹ ಆಪೋಸಿಟ್ ಸೈಡ್ಸ್ ಏನಿದಾವಲ್ಲ, ಆ 2 ಸೈಡ್ಸ್ ಗಳನ್ನ ನೀವು ಒಂದು ಎ ಇನ್ನೊಂದು ಬಿ ಅಂತ ತಗೊಳ್ಬೇಕು. ಓಕೆ, ಸೊ ಒಂದು ಎ ಇನ್ನೊಂದು ಬಿ ಅಂತ ತಗೊಂಡು ಅದಾದ ನಂತರದಲ್ಲಿ ಆ ಒಂದು ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ ಮಾರ್ಕ್ ಮಾಡಿ ಅದನ್ನ ಹೆಚ್ ಅಂತ ತಗೋಬೇಕು. ಆಗ ನೀವು ಟ್ರಾಪಿಜಿಯಮಿಗೋಸ್ಕರನೇ ಒಂದು ಫಾರ್ಮುಲಾವನ್ನು ಬಳಸ್ತೀರಾ, ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಹೆಚ್ ಅಂತೇಳಿ. ಸೊ ಅಪೋಸಿಟ್ ಸೈಡ್ಸ್ ಎರಡೂ ಕೂಡ ಒಂದು ಎ ಇನ್ನೊಂದು ಬಿ, ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ ನೀವು ಹೆಚ್ ಅಂತ ತಗೊಳ್ಬೇಕು. ಆಮೇಲೆ ಅದನ್ನ ಹಾಫ್ ಮಾಡಿದ್ರೆ ಅಂದ್ರೆ ನೀವು ಟ್ರಾಪಿಜಿಯಮಿನ ಏರಿಯಾ ಸಿಗುತ್ತೆ. ಓಕೆನಾ? ಸೊ ದಟ್ ಇಲ್ಲಿ ನೀವು ಇದೇ ಟ್ರಾಪಿಜಿಯಮಿನ 2 ಸೈಡ್ಸ್ ಅನ್ನ ಒಂದು 9 ಸೆಂಟಿಮೀಟರ್ ಇನ್ನೊಂದು 5 ಸೆಂಟಿಮೀಟರ್, ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ 3 ಸೆಂಟಿಮೀಟರ್ ಅಂತ ತಗೊಂಡ್ರೆ ನೀವು ಎ ಮತ್ತೆ ಬಿ ಅನ್ನ 9 ಸೆಂಟಿಮೀಟರ್ ಮತ್ತೆ 5 ಸೆಂಟಿಮೀಟರ್ ಅಂತ ತಗೊಳ್ಬೇಕು, ಹೈಟ್ ಅನ್ನ 3 ಸೆಂಟಿಮೀಟರ್ ಅಂತ ತಗೊಳ್ಬೇಕು. ಓಕೆ, ನೋಡಿ ಇಲ್ಲಿ ಎ 5 ಸೆಂಟಿಮೀಟರ್, ಬಿ 9 ಸೆಂಟಿಮೀಟರ್ ಅಂಡ್ 3 ಸೆಂಟಿಮೀಟರ್ ನೀವೇನಂತ ತಗೊಳ್ಬೇಕು, ಹೆಚ್ ಅಂತ ತಗೊಳ್ಬೇಕು. ಈ ವ್ಯಾಲ್ಯೂಸ್ ಅನ್ನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದ್ರೆ ನೋಡಿ ಇಲ್ಲಿ ಏನ್ ಬರುತ್ತೆ ಆನ್ಸರ್, ಹಾಫ್ ಇಂಟು
ಎ ಅಂತ ಹೇಳಿದ್ರೆ 5 ಪ್ಲಸ್ ಬಿ ಅಂತ ಹೇಳಿದ್ರೆ 9 ಇಂಟು ಹೆಚ್ ಅಂತ ಹೇಳಿದ್ರೆ ಏನು ಬರೀಬೇಕು ನೀವು 3 ಅಂತ ಬರೀಬೇಕು. ಓಕೆ, ನಂತರದಲ್ಲಿ ವೆರಿ ಸಿಂಪಲ್, ಫಸ್ಟು 5 ಪ್ಲಸ್ 9 ಅನ್ನ ಆ್ಯಡ್ ಮಾಡ್ಕೊಳ್ಬೇಕು. 1/2 ಇಂಟು 5 ಪ್ಲಸ್ 9 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಏನು ಬರುತ್ತೆ 14 ಬರುತ್ತಲ್ವಾ. ಸೊ ದಟ್ ಈಸ್ ಇಂಟು 14 ಬರ್ಕೊಳ್ಬೇಕು. ಪಕ್ಕದಲ್ಲಿ ಮತ್ತೆ ಇಂಟು 3 ಇದೆ, ಸೊ ಇಂಟು 3 ಅನ್ನ ಬರೀತೀರಾ. ನೆಕ್ಸ್ಟ್ ಸ್ಟೆಪ್ 2ರಿಂದ 14 ಭಾಗಾಕಾರ ಮಾಡ್ತೀರಾ. 2ರಿಂದ 7 ಬಾಗಿಸಿದ್ರೆ 14 ಅನ್ನ ಬಾಗಿಸಿದ್ರೆ 7 ಬರುತ್ತೆ. 7 ಇಂಟು ಪಕ್ಕದಲ್ಲಿರುವ 3ನ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ದ ಪ್ರಾಡಕ್ಟ್ ಈಸ್ 21. ಸೊ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರಿಂದ ಪಕ್ಕದಲ್ಲಿ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರೆದ್ರೆ 21 ಸ್ಕ್ವೇರ್ ಸೆಂಟಿಮೀಟರ್ ಆಯಿತು. ದಿಸ್ ಈಸ್ ದ ಏರಿಯಾ ಆಫ್ ದ ಟ್ರಾಪಿಜಿಯಂ ಅಂತ ಹೇಳಿ ಸುಲಭವಾಗಿ ನೀವು ಹೇಳಬಹುದು. ಇದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನೀವು ನೋಡೋದಾದ್ರೆ ಪಕ್ಕದಲ್ಲಿ ಮೊದಲನೇದು ನೋಡಿ, ಎ ಮತ್ತೆ ಬಿ ಅನ್ನ ಕೊಟ್ಟಿದ್ದಾರೆ, ಜೊತೆಗೆ ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನ ಕೊಟ್ಟಿದ್ದಾರೆ. ಎರಡು ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿರ್ತಕ್ಕಂಥ ಸೈಡ್ಸ್ ನ ಮೆಜರ್ಮೆಂಟ್ ಇದೆ. ನೀವು ಎರಡೂ ಮೆಜರ್ಮೆಂಟ್ಸ್ ಅನ್ನ ನೀವು ಇಲ್ಲಿ ಒಂದು ಎ ಇನ್ನೊಂದು ಬಿ ಅಂದ್ರೆ 7 ಸೆಂಟಿಮೀಟರ್ನ ಎ ಅಂತ ತಗೊಳ್ರಿ, 5 ಸೆಂಟಿಮೀಟರ್ನ ಬಿ ಅಂತ ತಗೊಳ್ರಿ. ಅದೇ ರೀತಿಯಲ್ಲಿ ಮತ್ತೆ 5 ಸೆಂಟಿಮೀಟರ್ನ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ಮುಲಾ ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಹೆಚ್ ಅಂತ ಏನು ಫಾರ್ಮುಲಾ ಬರುತ್ತೆ ಅದ್ರ ಪ್ರಕಾರ ಎ ಅಂತ ಹೇಳಿದ್ರೆ 7 ಪ್ಲಸ್ ಬಿ ಅಂತ ಹೇಳಿದ್ರೆ 5, ದೆನ್ 7 ಪ್ಲಸ್ 5 ಇಂಟು ಹೆಚ್ ಅಂತ ಹೇಳಿದ್ರೆ 5. ಅಲ್ಲಿಗೆ ನಿಮಗೆ 7 ಪ್ಲಸ್ 5 ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ 12 ಬರುತ್ತೆ. ದೆನ್ 2ರಿಂದ 12 ಭಾಗಾಕಾರ ಮಾಡಿದ್ರೆ ನೀವು 2 6 12 ಅಂತ ಬರೀಬಹುದು. ಸೊ ದಟ್ ಅಲ್ಲಿಗೆ ನಿಮಗೆ ಆನ್ಸರ್ ಏನು ಬರುತ್ತೆ ಅಂತ ಹೇಳಿದ್ರೆ 6 ಇಂಟು 5 ಮಾಡಬೇಕಾಗತ್ತೆ. ಸೊ 6 ಇಂಟು 5 ಮಾಡಿದ್ರಿ ಅಂತ ಹೇಳಿದ್ರೆ 30 ಬರುತ್ತೆ. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದಾಗಿ ನೀವು 30 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು, ಅಂದ್ರೆ 30 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ ಆನ್ಸರ್ ಬರುತ್ತೆ. ಕೊಟ್ಟಿರುವ ಈ ಟ್ರಾಪಿಜಿಯಮ್ಮಿನ ಏರಿಯಾ ಆಗಿರುತ್ತೆ. ಪಕ್ಕದಲ್ಲಿರುವಂತಹ ಮತ್ತೊಂದು ಚಿತ್ರವನ್ನು ನೋಡಿದ್ರೆ 3 ಸೆಂಟಿಮೀಟರ್ ಮತ್ತೆ 9 ಸೆಂಟಿಮೀಟರ್ ಮೆಜರ್ಮೆಂಟ್ ಇರುವಂತಹ ಎರಡೂ ಸೈಡ್ಸು ಏನಾಗಿದ್ದಾವೆ, ಪ್ಯಾರಲಲ್ ಆಪೋಸಿಟ್ ಸೈಡ್ಸ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಇದ್ರ ಪ್ರಕಾರ ಇಲ್ಲಿ 90 ಡಿಗ್ರಿ 3 ಸೆಂಟಿಮೀಟರ್ಗಿದೆ, 9 ಸೆಂಟಿಮೀಟರ್ನ ಲೈನ್ಗೂ 90 ಡಿಗ್ರಿ ಇದೆ ಅಂತ ಹೇಳಿದ್ರೆ 8 ಸೆಂಟಿಮೀಟರ್ನ ನೀವು ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ದಟ್ 3 ಸೆಂಟಿಮೀಟರ್ ಎ ಹಾಗೆಯೇ 9 ಸೆಂಟಿಮೀಟರ್ನ ನೀವು ಬಿ ಅಂತ ಹೇಳಬೇಕು, ಜೊತೆಗೆ 8 ಸೆಂಟಿಮೀಟರ್ನ ಹೈಟ್ ಅಂತ ಕನ್ಸಿಡರ್ ಮಾಡಬೇಕು. ಫಾರ್ಮುಲಾ ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಹೆಚ್ ಪ್ರಕಾರ 3 ಪ್ಲಸ್ 9 ಬರೀಬೇಕಾಗತ್ತಲ್ವಾ. ಸೊ ದಟ್ ಹಾಫ್ ಇಂಟು 3 ಪ್ಲಸ್ 9 ಇಂಟು ಹೆಚ್ ಅಂತ ಹೇಳಿದ್ರೆ ನೀವು 8 ಸೆಂಟಿಮೀಟರ್ನ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಸಿಂಪ್ಲಿಫೈ ಮಾಡ್ತಾ ಹೋದಾಗ ಹಾಫ್ ಇಂಟು 3 ಪ್ಲಸ್ 9 ಅಂತ ಹೇಳಿದ್ರೆ ನಿಮಗೆ ಇಲ್ಲೂ ಕೂಡ 12 ಬರುತ್ತೆ. ಸೊ ದಟ್ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಆ 12 ಅನ್ನ 2ರಿಂದ ಡಿವೈಡ್ ಮಾಡಬೇಕಾಗತ್ತೆ. ಸೊ 2ರಿಂದ 12 ನೀವು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 6 ಬರುತ್ತೆ. ದೆನ್ 6 ಇಂಟು 8, ಸೊ 6 ಇಂಟು 8 ಅನ್ನ ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 48 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸ್ಕ್ವೇರ್ ಸೆಂಟಿಮೀಟರ್ ಬರೀಬೇಕು, 48 ಸ್ಕ್ವೇರ್ ಸೆಂಟಿಮೀಟರ್. ಸೊ ದಟ್ ದಿಸ್ ಈಸ್ ದ ಆನ್ಸರ್. ಓಕೆ, ಇದಾದ ನಂತರದಲ್ಲಿ ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏರಿಯಾ ಗಿವನ್ ಅವರೇ ಕೊಟ್ಬಿಟ್ಟು ಬ್ರೆಡ್ತ್ ಕೊಟ್ಟಿರ್ತಾರೆ ಅಥವಾ ಹೈಟ್ ಕಂಡುಹಿಡಿಬೇಕು, ಹಾಗೇನೆ ಹೈಟ್ ಕೊಟ್ಟಿರ್ತಾರೆ ಅಥವಾ ಬ್ರೆಡ್ತ್ ಅನ್ನ ಕಂಡುಹಿಡಿಬೇಕು. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಹೈಟ್ ಅನ್ನ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್ ಮತ್ತೆ ಈ ರೆಕ್ಟಾಂಗಲ್ನ ಏರಿಯಾವನ್ನ ಕೊಟ್ಟಿದ್ದಾರೆ 24 ಸ್ಕ್ವೇರ್ ಸೆಂಟಿಮೀಟರ್. ಹಾಗಿದ್ಮೇಲೆ ಈ ಒಂದು ರೆಕ್ಟಾಂಗಲ್ನ ಬೇಸ್ ಅನ್ನ ಕಂಡುಹಿಡಿರಿ. ಸೊ ಸಪೋಸ್ ಬೇಸ್ ಅನ್ನ ಡಬ್ಲ್ಯೂ ಅಂತ ನೀವು ಕನ್ಸಿಡರ್ ಮಾಡಿದ್ರಿ ಅಂದ್ರೆ ನಿಮಗೆ ಗೊತ್ತಿರುವಂತಹ ಸೂತ್ರವನ್ನ ಬಳಕೆ ಮಾಡೋದ್ರ ಮೂಲಕವಾಗಿ ಬಿ ಇಂಟು ಹೆಚ್ ಮಾಡಿದಾಗ ನಿಮಗೆ ಇಲ್ಲಿ 24 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಅಲ್ಲಿ ಬಿ ಅಂತ ಹೇಳಿದ್ರೆ ನೀವು ಡಬ್ಲ್ಯೂ ಅಂತ ತಗೊಳ್ತೀರಾ, ಹೆಚ್ ಅಂತಂದ್ರೆ ನೀವು 3 ಅಂತ ತಗೊಳ್ತೀರಾ. ಅಲ್ಲಿಗೆ 3 ಇಂಟು ಡಬ್ಲ್ಯೂ ಮಾಡಿದ್ರೆ ನಿಮಗೆ ಆಕ್ಚುಲಿ ಏನ್ ಬರುತ್ತೆ 24 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ ಗಿವನ್ ಏರಿಯಾ. ಸೊ ನೀವು ಡಬ್ಲ್ಯೂ ಕಂಡುಹಿಡಿಬೇಕಾಗಿರೋದ್ರಿಂದಾಗಿ ಏನ್ ಮಾಡಬೇಕಾಗತ್ತೆ, ಲೆಫ್ಟ್ ಅಂಡ್ ರೈಟ್ ಎರಡೂ ಸೈಡ್ ಅಲ್ಲಿ 3 ಅನ್ನ ಡಿವೈಡ್ ಮಾಡಿದ್ರೆ ನೀವು ಡಬ್ಲ್ಯೂ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 8 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ ಇದರ ಅರ್ಥ ಬೇಸ್ ಬಂದ್ಬಿಟ್ಟು 8 ಸೆಂಟಿಮೀಟರ್ ಅಂತೇಳಿ ನೀವು ಸುಲಭವಾಗಿ ಹೇಳಬಹುದು. ಓಕೆನಾ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಇಲ್ಲಿ ನೋಡೋದಾದ್ರೆ ಬೇಸ್ ಬಂದ್ಬಿಟ್ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಹೈಟ್ ಬಂದ್ಬಿಟ್ಟು ನೀವು ಕಂಡುಹಿಡಿಬೇಕು, ಜೊತೆಗೆ ಅದರ ಏರಿಯಾ 65 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ನಾವು ಇಲ್ಲಿ
ಹೈಟನ್ನು ಹೆಚ್ ಅಂತ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ, ಏರಿಯಾ ಕಂಡುಹಿಡಿಯುವ ಸೂತ್ರ ನಿಮಗೆ ಗೊತ್ತು, ಬಿ ಇಂಟು ಹೆಚ್. ಅದ್ರ ಪ್ರಕಾರ 10 ಇಂಟು ಹೆಚ್ ಮಾಡಬೇಕಾಗತ್ತೆ. ಸೊ 10 ಇಂಟು ಹೆಚ್ ಇಸ್ ಈಕ್ವಲ್ ಟು 65 ಅಂತೇಳಿ ನೀವು ಬರ್ಕೊಂಡ್ರಿ ಅಂತ ಹೇಳಿದ್ರೆ, ಇಲ್ಲಿ ಎರಡೂ ಭಾಗದಲ್ಲೂ ಕೂಡ 10ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಹೆಚ್ಚಿನ ಬೆಲೆ ಬಂದ್ಬಿಟ್ಟು ಏನು ಬರುತ್ತೆ, 6.5 ಬರುತ್ತೆ. ಸೊ ದಟ್ ಹೈಟ್ ಆಫ್ ದಿಸ್ ರೆಕ್ಟ್ಯಾಂಗಲ್ ಈಸ್ 6.5 ಸೆಂಟಿಮೀಟರ್. ಓಕೆ, ಹಾಗೆ ಟ್ರಯಾಂಗಲ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ಬೇಸ್ ಬಂದ್ಬಿಟ್ಟು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಜೊತೆಗೆ ಹೈಟ್ ಅನ್ನ ನೀವು ಕಂಡಿಡೀರಿ. ಹಾಗೇನೆ ಈ ಟ್ರಯಾಂಗಲಿನ ಏರಿಯಾ ಕೊಟ್ಟಿದ್ದಾರೆ 30 ಸ್ಕ್ವೇರ್ ಸೆಂಟಿಮೀಟರ್. ಸೊ ದಟ್ ಏರಿಯಾ ಗಿವನ್ ಕೊಟ್ಟು ಬೇಸ್ ಅನ್ನ ಕೊಟ್ಟು ಹೈಟ್ ಕಂಡಿಡಿರಿ ಅಂದಾಗ ಇಲ್ಲೂ ಕೂಡ ನೀವು ಟ್ರಯಾಂಗಲಿನ ಏರಿಯಾ ಕಂಡುಹಿಡಿಯುವ ಸೂತ್ರ ಹಾಫ್ ಇಂಟು ಬೇಸ್ ಇಂಟು ಹೈಟ್ ನ ಪ್ರಕಾರ ಹಾಫ್ ಇಂಟು ಬೇಸ್ ಅಂತ ಹೇಳಿದ್ರೆ 6 ಅಂತ ಬರೀತೀರಾ. ಹಾಗೇನೆ ಹೈಟ್ ಅನ್ನ ನೀವು ಹೆಚ್ ಅಂತ ಬರ್ಕೊಂಡು ದಟ್ ಈಸ್ ಈಕ್ವಲ್ ಟು 30 ಅಂತ ನೀವು ಬರ್ಕೊಂಡ್ರಿ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನೀವೇನ್ ಮಾಡ್ಬೋದು ಇಲ್ಲಿ ಅಂತ ಹೇಳಿದ್ರೆ, ಸೊ 2ರಿಂದ 6 ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 3 ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ 3ರಿಂದ ಭಾಗಾಕಾರ ಮಾಡಿ, ರೈಟ್ ಸೈಡ್ ಅಲ್ಲಿ 3ರಿಂದ ಭಾಗಾಕಾರ ಮಾಡಿದ್ರೆ ನೀವು ಹೆಚ್ಚಿನ ಬೆಲೆ ಸಿಗುತ್ತೆ 10 ಸೆಂಟಿಮೀಟರ್. ಸೊ ದಟ್ ಹೈಟ್ ಆಫ್ ದ ಟ್ರಯಾಂಗಲ್ ಈಸ್ 10 ಸೆಂಟಿಮೀಟರ್ ಅಂತೇಳಿ ಹೇಳ್ಬಹುದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು ರೆಕ್ಟ್ಯಾಂಗಲ್ಲು ಮತ್ತೆ ಪ್ಯಾರಲೋಗ್ರಾಮು, ಟ್ರಾಪಿಜಿಯಮು ಹಾಗೆಯೇ ಟ್ರಯಾಂಗಲಿಗೆ ಸಂಬಂಧಪಟ್ಟಂತಹ ಏರಿಯಾಸ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳೊಂದಿಗೆ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಕಂಟೆಂಟ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.